ದಟ್ಟವಾದಂತಹ ಜನಸಂಖ್ಯೆ ಇರೋದ್ರಿಂದ ಬರಲು ಹೋಗಲು ಸಾಕಷ್ಟು ಅನುಕೂಲಗಳಾಗಿರೋದ್ರಿಂದ ಯಾರು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಪರಾಧಗಳು ಎಲ್ಲೋ ಆ ಭಾಗದಲ್ಲಿ ನಡೆದೋಗುತ್ತೆ. ನನ್ನ ಕ್ಷೇತ್ರ ವ್ಯಾಪ್ತಿಯ ಉದಯಗಿರಿ ಪೊಲೀಸ್ ಠಾಣೆನ ನಾವು ಮತ್ತೊಂದು ಠಾಣೆ ಬೇಕು ಅಂತ ಕೇಳಿದಾಗ ಸರ್ಕಾರ ಅದನ್ನು ತಿರಸ್ಕರಿಸಿತು. ಇರುವಂಥ ಠಾಣೆನ ವಿಭಜಿಸಿ ನನ್ನ ಕೊಡಿ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತೆ ಕೊಟ್ಟು ಈಗ ಹೊಸ ಠಾಣೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನ ನಾನು ಈಗಾಗಲೇ ಸಲ್ಲಿಸಿದ್ದೆ. ಆದರೆ ಠಾಣೆ ವಿಭಜಿಸಿ ಅದಕ್ಕೆ ಕೊಡಬೇಕಾಗಿರೋ ಸಿಬ್ಬಂದಿ ಕೊಡೋಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಆ ಭಾಗದಲ್ಲಿ ಇವತ್ತು ನಡೀತಾ ಇರುವಂಥದ್ದು ಪೊಲೀಸಿನ ಏನು ಆ ವಿಸಿಬಿಲಿಟಿ ಆಫ್ ಪೊಲೀಸ್ ಆ ಭಾಗದಲ್ಲಿ ಕಾಣದೇ ಇರುವಂಥ ರೀತಿಯಲ್ಲಿ ಇರೋದ್ರಿಂದ ದಟ್ಟವಾದಂತಹ ಜನಸಂಖ್ಯೆ ಇರೋದ್ರಿಂದ ಇದರ ಜೊತೆಗೆ ಹೊರವತಲ ರಸ್ತೆ ನಮ್ಮ ಮೈಸೂರು ನಗರದಲ್ಲಿ ಇರೋದ್ರಿಂದ ಬರಲು ಹೋಗಲು ಸಾಕಷ್ಟು ಅನುಕೂಲಗಳಾಗಿರೋದ್ರಿಂದ ಯಾರು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಪರಾಧಗಳು ಎಲ್ಲೋ ಆ ಭಾಗದಲ್ಲಿ ನಡೆದೋಗುತ್ತೆ. ಸೊ ಹಾಗಾಗಿ ಇವತ್ತು ಏನು ಪೊಲೀಸ್ ಇಲಾಖೆಯಿಂದ ಹೊಸ ಠಾಣೆ ಕೊಟ್ಟಿದ್ದಾರೆ, ಅದಕ್ಕೆ ಸಿಬ್ಬಂದಿ ಕೊಡೋ ಜೊತೆಗೆ ಎಲ್ಲಿ ಕಡುಬಡವರು ಮತ್ತು ಕೂಲಿಕಾರರು ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕೊಡಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಯಾರು ಅದಕ್ಕೆ ತಡೆಯಕ್ಕೆ ಹೋಗಕ್ಕೆ ಇಲ್ಲ. ಸಂಚಾರಿ ವ್ಯವಸ್ಥೆ ಇರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಇರ್ಬೋದು, ಏನು ಕ್ರಮ ತಗೋಬೇಕು ಅದು ತಗೊಳ್ಳುವಂಥದ್ದಕ್ಕೆ ಮುಂದಾಗಬೇಕು.